ಕೊಲೆ ಕೇಸ್ನಲ್ಲಿ ಡಿ ಗ್ಯಾಂಗ್ಗೆ ಮತ್ತಷ್ಟು ಸಂಕಷ್ಟ ಜಾಸ್ತಿ ಆಗಿದೆ. ಚಿತ್ರಹಿಂಸೆ ಕೊಟ್ಟು ಡಿ ಗ್ಯಾಂಗ್ನಿಂದ ಮರ್ಡರ್. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಕ್ಟೋರಿಯಾ ಫಾರೆನ್ಸಿಕ್ ವೈದ್ಯರಿಂದ ಪೊಲೀಸರಿಗೆ ವರದಿ ಸಲ್ಲಿಕೆಯಾಗಿದೆ. ರೇಣುಕಾಸ್ವಾಮಿ ಸಾವಿನ ಸಮಯದ ಬಗ್ಗೆ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ಮರಣೋತ್ತರ ಪರೀಕ್ಷಾ ವರದಿಯನ್ನು ಪರಿಶೀಲಿಸಿ ವೈದ್ಯರು ಈಗ ಒಂದು ರಿಪೋರ್ಟ್ ಅನ್ನು ಕೊಟ್ಟಿರುವಂತದ್ದು. ಈ ರಿಪೋರ್ಟ್ ದರ್ಶನ್ ಅವರಿಗೆ 17 ಜನ ಕೊಲೆ ಪ್ರಕರಣದ ಆರೋಪಿಗಳಿಗೆ ಮತ್ತಷ್ಟು ಟೆನ್ಷನ್ ಅನ್ನು ಜಾಸ್ತಿ ಮಾಡಿದೆ. ಹಾಗಾದರೆ ಫಾರೆನ್ಸಿಕ್ ತಜ್ಞರು ಪೊಲೀಸರಿಗೆ ಕೊಟ್ಟಂತಹ ವರದಿ ರಿಪೋರ್ಟ್ನಲ್ಲಿ ಯಾವೆಲ್ಲ ಅಂಶಗಳಿದೆ, ಆ ಅಂಶಗಳು ಈ ಪ್ರಕರಣದ ಪ್ರಮುಖ ಆರೋಪಿಯಾಗಿರುವಂತಹ ದರ್ಶನ್ ಸೇರಿ 17 ಆರೋಪಿಗಳಿಗೆ ಹೇಗೆ ಸಂಕಷ್ಟವನ್ನು ತರುತ್ತೆ ನೋಡ್ತಾ ಹೋಗೋಣ. ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿಯ ಹತ್ಯೆ. ಪಟ್ಟಣಗೆರೆ ಶೆಡ್ನಲ್ಲಿ ಚಿತ್ರಹಿಂಸೆ ಕೊಟ್ಟು ಹತ್ಯೆ ಮಾಡಿರುವಂತಹ ಆರೋಪವನ್ನು 17 ಜನ ಆರೋಪಿಗಳು ಈಗ ಎದುರಿಸ್ತಾ ಇದ್ದಾರೆ. ಊಟ ಸೇವಿಸಿದ 2 ಗಂಟೆಗಳ ಬಳಿಕ ರೇಣುಕಾಸ್ವಾಮಿಯ ಸಾವಾಗಿದೆ ಅನ್ನೋದು ಫಾರೆನ್ಸಿಕ್ ವೈದ್ಯರು ರಿಪೋರ್ಟ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಈ ಟೈಮ್ ಡ್ಯೂರೇಷನ್ ಈ ಪ್ರಕರಣಕ್ಕೆ ತುಂಬಾನೇ ಮುಖ್ಯವಾಗುತ್ತೆ. ರೇಣುಕಾಸ್ವಾಮಿಗೆ ನೀಡಿದಂತಹ ಊಟ ಜೀರ್ಣವಾಗಿದೆ ಅನ್ನುವಂತಹ ಅಂಶವನ್ನು ಕೂಡ ಫಾರೆನ್ಸಿಕ್ ತಜ್ಞರು ರಿಪೋರ್ಟ್ನಲ್ಲಿ ಉಲ್ಲೇಖಿಸಿರುವಂತಹದ್ದು. ಜೀರ್ಣವಾಗಿದ್ದಂತಹ ಆಹಾರ ಇದೆಯಲ್ಲ, ಅದು ದ್ರವ ರೂಪದಲ್ಲಿತ್ತು, ಪಚನ ಕ್ರಿಯೆ ಆಗಿತ್ತು ಅನ್ನುವಂತಹ ವಿಚಾರವನ್ನು ಕೂಡ ಇಲ್ಲಿ ವೈದ್ಯರು ಉಲ್ಲೇಖಿಸಿರುವಂತಹದ್ದು. ಸಂಜೆ 3:30ಕ್ಕೆ ಊಟವನ್ನು ಕೊಟ್ಟಿದ್ದಾರೆ, ಅದು ಜೀರ್ಣಕ್ರಿಯೆ ಆಗಿದೆ ಅನ್ನುವಂತಹ ಅಂಶವನ್ನು ಕೂಡ ಉಲ್ಲೇಖಿಸಿರುವಂಥದ್ದು. ಸಂಜೆ 5:30ರಿಂದ 6 ಗಂಟೆಯ ಆಸುಪಾಸಿನಲ್ಲಿ ರೇಣುಕಾಸ್ವಾಮಿಯ ಹತ್ಯೆಯಾಗಿದೆ. ಈ ಸಮಯಕ್ಕೆ ಆ ಜಾಗದಲ್ಲಿ ಯಾರ್ಯಾರಿದ್ರು, ಅವರ ಮೊಬೈಲ್ ಲೊಕೇಶನ್ ಎಲ್ಲಿ ತೋರಿಸ್ತಾ ಇತ್ತು, ಎಲ್ಲದರ ಮಾಹಿತಿಯನ್ನು ಕಲೆ ಹಾಕುವಂತಹ ಕೆಲಸಕ್ಕೆ ಈಗ ಪೊಲೀಸರು ಮುಂದಾಗ್ತಾ ಇರುವಂತಹದ್ದು. ದೇಹದ 30ಕ್ಕೂ ಹೆಚ್ಚು ಕಡೆಗಳಲ್ಲಿ ಹಲ್ಲೆಯ ಗುರುತು ಪತ್ತೆಯಾಗಿದೆ ಅನ್ನುವಂತಹ ಅಂಶವನ್ನು ಕೂಡ ಉಲ್ಲೇಖಿಸಿದ್ದಾರೆ. ಕೊಲೆ ಕೇಸ್ನಲ್ಲಿ ಡಿ ಗ್ಯಾಂಗ್ಗೆ ಸಂಕಷ್ಟ ಹೆಚ್ಚಾಗಿರುವಂತಹದ್ದು. ಫಾರೆನ್ಸಿಕ್ ವೈದ್ಯರು ಸಲ್ಲಿಕೆ ಮಾಡಿರುವಂತಹ ರಿಪೋರ್ಟ್ 17 ಜನ ಆರೋಪಿಗಳಿಗೆ ಮತ್ತಷ್ಟು ಸಂಕಷ್ಟವನ್ನು ಹೆಚ್ಚಿಸಿದೆ. ರೇಣುಕಾಸ್ವಾಮಿಯ ದೇಹದ ಯಾವ್ಯಾವ ಭಾಗದಲ್ಲಿ ಹಲ್ಲೆ ಆಗಿತ್ತು, ಯಾವ ರೀತಿ ಚಿತ್ರಹಿಂಸೆ ಕೊಟ್ಟಿದ್ರು, ಯಾವ ಸಮಯದಲ್ಲಿ ಅವರು ಡೆತ್ ಆಗಿತ್ತು ಅನ್ನುವಂತಹ ಅಂಶವನ್ನು ಇದರಲ್ಲಿ ಉಲ್ಲೇಖಿಸಿರುವಂಥದ್ದು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಲೋಕೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಲೋಕೇಶ್, ನಟ ದರ್ಶನ್ ಮತ್ತು ಪವಿತ್ರ ಗೌಡ ಸೇರಿ 17 ಜನ ಆರೋಪಿಗಳು ಈಗ ಪರಪ್ಪನ ಅಗ್ರಹಾರದಲ್ಲಿ ಮುದ್ದೆ ಮುರಿತಾ ಇರುವಂಥದ್ದು. ಈ ಬೆನ್ನಲ್ಲೇ ಫಾರೆನ್ಸಿಕ್ ವೈದ್ಯರು ಪೊಲೀಸರಿಗೆ ಒಂದು ರಿಪೋರ್ಟ್ ಅನ್ನು ಕೊಟ್ಟಿದ್ದಾರೆ. ರಿಪೋರ್ಟ್ನಲ್ಲಿರುವಂತಹ ಅಂಶಗಳು ಈ 17 ಜನ ಆರೋಪಿಗಳಿಗೆ ಯಾವ ರೀತಿ ಸಂಕಷ್ಟವನ್ನು ತಂದೊಡ್ಡಬಹುದು ಅಂತ. ಪ್ರೇಮ್, ಈಗ ಫಾರೆನ್ಸಿಕ್ ವೈದ್ಯರು ಪೊಲೀಸರಿಗೆ ನೀಡಿರುವಂಥ ರಿಪೋರ್ಟು ಅವರಿಗೆ ಸಾಕ್ಷ್ಯ ಸಿಕ್ಕಂಗಾಗತ್ತೆ. ಮತ್ತು ಈ ಕೇಸ್ಗೆ ವಾದ ಮಾಡಲಿಕ್ಕೆ ಮತ್ತು ಅವರ ಮೇಲೆ ಹೆಚ್ಚು ಈ ಒಂದು ತನಿಖೆ ಮಾಡಲಿಕ್ಕೆ ಕೂಡ ಇದು ತುಂಬ ಅನುಕೂಲಕರ ಆಗಲಿದೆ. ರೇಣುಕಾಸ್ವಾಮಿ ಸಾವಿನ ಸಮಯ ಮತ್ತು ಆತ ಸೇವನೆ ಮಾಡಿದಂಥ ಊಟ ಜೀರ್ಣ ಆಗಿತ್ತಾ ಇಲ್ವಾ ಅಂತೇಳಿ ಸ್ಪಷ್ಟನೆಯನ್ನು ಕೇಳಿ ಮತ್ತೆ ವರದಿ ಕೊಡಿ ಅಂತೇಳಿ ಪೊಲೀಸರು ಫಾರೆನ್ಸಿಕ್ ವೈದ್ಯರನ್ನು ರಿಪೋರ್ಟ್ ಕೇಳಿದ್ರು. ಅವರ ರಿಪೋರ್ಟ್ ಪ್ರಕಾರವಾಗಿ ನಿನ್ನೆ ಸಂಜೆ ಪೊಲೀಸರಿಗೆ ಫಾರೆನ್ಸಿಕ್ ತಜ್ಞರು ರಿಪೋರ್ಟನ್ನು ಕೊಟ್ಟಿದ್ದಾರೆ. ಊಟ ಸೇವನೆ ಮಾಡಿದ 2 ಗಂಟೆ ನಂತರ ಅವರು ಮರಣವನ್ನು ಹೊಂದಿರುವಂಥದ್ದು. ಜೊತೆಗೆ ಅವರು ಸೇವಿಸಿದಂಥ ಆಹಾರ ಜೀರ್ಣ ಆಗಿತ್ತು, ಕ್ರೀಮ್ ಕಲರ್ ದ್ರವ ರೂಪದಲ್ಲಿತ್ತು ಅಂತೇಳಿ ವರದಿಯನ್ನು ಕೊಟ್ಟಿದ್ದಾರೆ. ಇನ್ನು ಸಾವಿನ ಸಮಯಕ್ಕೆ ಬಂದರೆ ಸಂಜೆ 5:30ರಿಂದ 6 ಗಂಟೆ ಆಸುಪಾಸಿನಲ್ಲಿ ಅವರು ಡೆತ್ ಆಗಿದ್ದಾರೆ ಅಂತೇಳಿ ವರದಿಯನ್ನು ಕೊಟ್ಟಿರುವಂಥದ್ದು. ಈ ರೀತಿಯಾದಂಥ ರಿಪೋರ್ಟು ಪೊಲೀಸರಿಗೆ ಮತ್ತಷ್ಟು ತನಿಖೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಯಾಕೆಂತಂದರೆ ಅವ್ರು ಕೊಟ್ಟಿದ್ದಂಥ ಊಟ ಯಾವುದು ಅಂತೇಳಿ ತಜ್ಞರಿಗೆ ಅಂದರೆ ವೈದ್ಯರಿಗೆ ಗೊತ್ತಾಗ್ತಾ ಇಲ್ಲ. ಊಟ ಯಾವುದು ಅಂತೇಳಿ ಪೊಲೀಸರೇ ಸಹ ಅದನ್ನು ಪತ್ತೆ ಹಚ್ಚಬೇಕಾಗತ್ತೆ. ಅವರಿಗೆ ತಂದು ಕೊಟ್ಟಿದ್ದಾರು, ಏನು ಊಟ ತಂದು ಕೊಟ್ಟಿದ್ರು ಅದೆಲ್ಲವನ್ನು ಕೂಡ ಅವರು ತನಿಖೆಯನ್ನು ಮಾಡಬೇಕಾಗತ್ತೆ. ಫಾರೆನ್ಸಿಕ್ ವೈದ್ಯರು ಈಗಾಗಲೇ ಅವರ ದೇಹದ ಮೇಲೆ ಆಗಿರುವಂಥ ಹಲ್ಲೆಯ ಗುರುತುಗಳು, ಯಾವ್ಯಾವ ಭಾಗದಲ್ಲಿ ರಕ್ತ ಸೋರಿಕೆ ಆಗುತ್ತೋ ಇದೆಲ್ಲದರ ಬಗ್ಗೆ ಸಂಪೂರ್ಣವಾದಂಥ ವರದಿಯನ್ನು ಕೊಟ್ಟಿರುವಂಥದ್ದು. ಈ ವರದಿಯನ್ನು ಆಧರಿಸಿ ಹಲವು ಆಯಾಮಗಳಲ್ಲಿ ಪೊಲೀಸರು ತನಿಖೆಯನ್ನು ಮಾಡಲಿಕ್ಕೆ ಮುಂದಾಗ್ತಾರೆ. ಈ ತನಿಖೆಯಲ್ಲಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳು ಬಯಲಾಗುತ್ತೆ ಅನ್ನುವಂಥದ್ದು ಈಗ ದೊಡ್ಡ ಪ್ರಶ್ನೆ ಆಗಿರುವಂಥದ್ದು. ಈಗಾಗಲೇ ಫಾರೆನ್ಸಿಕ್ ವೈದ್ಯರು ಎಲ್ಲ ಆಯಾಮಗಳಲ್ಲೂ ಕೂಡ ಮರಣೋತ್ತರ ಪರೀಕ್ಷೆಯನ್ನು ಎಕ್ಸಾಮಿನೇಷನ್ ಮಾಡಿ ವರದಿಯನ್ನು ಕೊಟ್ಟಿರುವಂಥದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಲೋಕೇಶ್ ತಮ್ಮೆಲ್ಲ ಮಾಹಿತಿಗಾಗಿ.